ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಗ್ರ್ಯಾಚುಟಿಯಲ್ಲಿ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ 11th ಒಂದು ಕ್ವಶನ್ನು ನೋಡಿ. ಇಲ್ಲಿ ಎರಡು ಬೇರೆ ಬೇರೆ ಕ್ವಶನ್ ಕೊಟ್ಟು ಕವರ್ಡಲ್ಲೂ ಪ್ರಾಬ್ಲಮ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ, ನಾಟ್ ಕವರ್ಡಲ್ಲೂ ಪ್ರಾಬ್ಲಮ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಎ ಬಿ ಅಂತ ಹೇಳಿ ಎರಡು ಕ್ವಶನ್ ಕೊಟ್ಟಿದ್ದಾರೆ. ನಾನು ಫಸ್ಟು ಎ ಕ್ವಶನನ್ನು ನಾನು ನಿಮಗೆ ಮಾಡಿಸೋದಿಲ್ಲ. ಏನಕ್ಕೆ ಅಂತಂದರೆ ನಾನು ಗ್ರ್ಯಾಚುಟಿಯಲ್ಲಿ ಅಪ್ಲೋಡ್ ಮಾಡಿರೋಂಥ ಫಸ್ಟು ಸೊಲ್ಯೂಷನ್ ಏನಿದೆಯೋ ಅದು ಈ ಕ್ವಶನಿಗೆ ಸಂಬಂಧಪಟ್ಟಿದ್ದು. ಸೇಮ್ ಇದೇ ಇನ್ಫಾರ್ಮೇಷನ್ ಕೊಟ್ಟಿರೋವಂಥದ್ದು. 9 lakh ಗ್ರ್ಯಾಚುಟಿ, 30,000, 9,000 ಸ್ಯಾಲ್ರಿ ಮತ್ತು ಡಿ ಎ ಇದೆ. ವೆರಿ ಸಿಂಪಲ್ ಪ್ರಾಬ್ಲಮ್. ನಾನು ಮಾಡಿರೋಂಥ ಫಸ್ಟ್ ವಿಡಿಯೋ, ಇದ್ರದ್ದು ಆನ್ಸರ್ ಫಸ್ಟ್ ವಿಡಿಯೋದಲ್ಲಿದೆ. ಸೊ ನಾನು ಈಗ ಮಾಡಿಸ್ತಿರೋವಂಥದ್ದು ಕ್ವಶನ್ ಬಿ. ಸೊ ಇಲ್ಲಿ ನಾಟ್ ಕವರ್ಡಲ್ಲಿ ಪ್ರಾಬ್ಲಮ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ನಿಮ್ಮ ಕ್ವಶನನ್ನು ಗಮನಿಸ್ಬೋದು. ಶ್ರೀ ಉದಯ್ ಹೂ ಈಸ್ ನಾಟ್ ಕವರ್ಡ್ ಅಂಡರ್ ಪೇಮೆಂಟ್ ಆಫ್ ಗ್ರ್ಯಾಚುಟಿ ಆ್ಯಕ್ಟ್. ನಾಟ್ ಕವರ್ಡ್ ಅಂತ ಕ್ವಶನ್ ಮಧ್ಯದಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ನಾಟ್ ಕವರ್ಡ್ ಅಂಡರಲ್ಲಿ ಸೊಲ್ಯೂಷನನ್ನು ಮಾಡಬೇಕಾಗತ್ತೆ. ನಾನಿಲ್ಲಿ ನಾಟ್ ಕವರ್ಡಿನ ಫಾರ್ಮೇಟನ್ನು ಬರ್ಕೊಂಡಿದ್ದೀನಿ. ಏನೇನು ಇನ್ಫಾರ್ಮೇಷನ್ ಕ್ವಶನಲ್ಲಿ ಕೊಟ್ಟಿದ್ದಾರೆ ಅಂತಂದರೆ, ರಿಟೈರ್ಮೆಂಟ್ ಆಗಬೇಕಾದ್ರೆ 11,64,000 ರೂಪಾಯಿ ಗ್ರ್ಯಾಚುಟಿ ಸಿಗ್ತಾ ಇದೆ. ರಿಟೈರ್ಮೆಂಟ್ ಆಗಿರೋದು ಜೂನ್ 2020ರಲ್ಲಿ. 34 ವರ್ಷ 9 ತಿಂಗಳು 23 ದಿನ ಕೆಲಸ ಮಾಡಿದ್ದಾರೆ. ರಿಟೈರ್ಮೆಂಟ್ ಆಗಬೇಕಾದ್ರೆ ಅವರಿಗೆ 75,000 ರೂಪಾಯಿ ಸ್ಯಾಲ್ರಿ ಸಿಗ್ತಾ ಇತ್ತು. ಡಿ ಎ 15,000 ರೂಪಾಯಿ. ಸರ್ವೆಂಟ್ ಅಲೋಯೆನ್ಸ್ ಅಂದರೆ ಅವರ ಮನೆಯಲ್ಲಿ ಕೆಲಸದವರಿಗೆ ಅಂಥೇಳಿ 600 ರೂಪಾಯಿ ಕಂಪ್ನಿಯಿಂದಲೇ ಸಂಬಳ ಕೊಡ್ತಾಯಿದ್ರು. ಸರ್ವೆಂಟನ್ನು ನೋಡ್ಕೊಳ್ಳೋದಕ್ಕೆ ಅಂಥೇಳಿ ಕಂಪ್ನಿಯಿಂದ 600 ರೂಪಾಯಿ ಕೊಡ್ತಾಯಿದ್ರು. ಜೊತೆಗೆ ಇನ್ನೊಂದು ಅಡಿಷನಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ವೆರಿ ಇಂಪಾರ್ಟೆಂಟ್. ವರ್ಷಕ್ಕೆ ಕಂಪ್ನಿಯಲ್ಲಿ 3,000 ರೂಪಾಯಿ ಇನ್ಕ್ರಿಮೆಂಟ್ ಕೊಡ್ತಾರಂತೆ. ಯಾವಾಗ ಇನ್ಕ್ರಿಮೆಂಟ್ ಕೊಡೋದು ಅಂತಂದರೆ ಜನವರಿಯಿಂದ ವರ್ಷಕ್ಕೆ 3,000 ರೂಪಾಯಿ ಇನ್ಕ್ರಿಮೆಂಟ್ ಕೊಡ್ತಾರಂತೆ. ಸೊ ಇವಿಷ್ಟು ಇನ್ಫಾರ್ಮೇಷನನ್ನು ನೋಡಿಕೊಂಡು ನೀವು ನಾಟ್ ಕವರ್ಡಲ್ಲಿ ಸೊಲ್ಯೂಷನನ್ನು ಮಾಡಬೇಕು. ಆ್ಯಸ್ ಯೂಶ್ವಲ್ ಎಲ್ಲ ಪ್ರಾಬ್ಲಮ್ನಲ್ಲಿ ಫಸ್ಟು ಆ್ಯಕ್ಚುಯಲ್ ಗ್ರ್ಯಾಚುಟಿ ಅಮೌಂಟನ್ನೇ ಬರೀಬೇಕು. ಆ್ಯಕ್ಚುಯಲ್ ಗ್ರ್ಯಾಚುಟಿ ಅಮೌಂಟ್ 11,64,000 ಡೈರೆಕ್ಟಾಗಿ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಗೊತ್ತಾಗದೇ ಇದ್ದರೆ ಕ್ವಶನಲ್ಲಿ ಕೊಟ್ಟಿರೋಂಥ ಲಾರ್ಜ್ ಅಮೌಂಟೇ ಗ್ರ್ಯಾಚುಟಿ ಅಮೌಂಟ್ ಆಗಿರುತ್ತೆ. 11,64,000. ಎಲ್ಲ ಪ್ರಾಬ್ಲಮಲ್ಲೂ ಮ್ಯಾಕ್ಸಿಮಮ್ ಲಿಮಿಟ್ ಕ್ವಶನಲ್ಲಿ ಕೊಟ್ಟಿರೋದಿಲ್ಲ, ನೀವೇ ನೆನ್ಪಿಟ್ಕೊಳ್ಬೇಕು. ಮ್ಯಾಕ್ಸಿಮಮ್ ಲಿಮಿಟ್ 20 lakh. ಕವರ್ಡ್ ಆದರೆ 15/26 ಬರುತ್ತೆ. ನಾಟ್ ಕವರ್ಡ್ ಆದರೆ 1/2. ಕವರ್ಡಲ್ಲಿ ಲಾಸ್ ಸ್ಯಾಲ್ರಿ, ನಾಟ್ ಕವರ್ಡಲ್ಲಿ ಆ್ಯಾವ್ರೇಜ್ ಸ್ಯಾಲ್ರಿ. ಸರ್ವಿಸ್ ಪೀರಿಯಡ್ ಎರಡರಲ್ಲೂ ಸರ್ವಿಸ್ ಪೀರಿಯಡ್ ಅಂತಲೇ ಬರ್ಕೊಳ್ತೀವಿ, ಬಟ್ ಅಲ್ಲಿ ಮಂತನ್ನು ಕನ್ಸಿಡರ್ ಮಾಡ್ತೀವಿ. ಕವರ್ಡಲ್ಲಿ, ನಾಟ್ ಕವರ್ಡಲ್ಲಿ ಮಂತನ್ನು ಇಗ್ನೋರ್ ಮಾಡ್ತೀವಿ. ಸೊ ನಾವೀಗ 10 ತಿಂಗಳು ಸ್ಯಾಲ್ರಿಯನ್ನು ಆವರೇಜ್ ಮಾಡಿ ಬರ್ಕೊಳ್ಬೇಕು. ಸೊ ಯಾವಾಗ 10 ತಿಂಗಳು ಬರ್ಕೊಳ್ಬೇಕು? ಕ್ವಶನಲ್ಲಿ 2 ಸ್ಯಾಲ್ರಿ ಕೊಟ್ಟಾಗ ಮಾತ್ರ 10 ತಿಂಗಳನ್ನು ಬರ್ಕೊಳ್ಬೇಕು. ಕ್ವಶನಲ್ಲಿ 2 ಸ್ಯಾಲ್ರಿ ಕೊಡಲಿಲ್ಲ, ಸ್ಯಾಲ್ರಿ ಅಂತ ಹೇಳಿ 75,000 ಕೊಟ್ಟಿದ್ದಾರೆ. ಇನ್ನೊಂದು ಅಡಿಷನಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ವರ್ಷಕ್ಕೆ ಇನ್ಕ್ರಿಮೆಂಟ್ ಅಂದರೆ ಸಂಬಳ ಹೆಚ್ಚಳ ಮಾಡ್ತಾರಂತೆ, ಜಾಸ್ತಿ ಮಾಡ್ತಾರಂತೆ. ವರ್ಷಕ್ಕೆ 3,000 ರೂಪಾಯಿ ಸಂಬಳ ಜಾಸ್ತಿ ಮಾಡ್ತಾರಂತೆ. ಯಾವಾಗ ಜಾಸ್ತಿ ಮಾಡೋದು ಅಂತಂದರೆ ಪ್ರತಿ ವರ್ಷದ ಜನವರಿ 1ನೇ ತಾರೀಕು ಸಂಬಳ ಜಾಸ್ತಿ ಆಗತ್ತಂತೆ. ಹಾಗಾದರೆ ಅವರಿಗೆ ಈ ವರ್ಷ 75,000 ರೂಪಾಯಿ, ಜನವರಿಗಿಂತ ಮುಂಚೆ ಅವ್ರಿಗೆ ಸ್ಯಾಲ್ರಿ ಎಷ್ಟಿತ್ತು? ಈ ವರ್ಷ 3,000 ರೂಪಾಯಿ ಜಾಸ್ತಿ ಮಾಡಿ ಆದಮೇಲೆ 75,000 ಆಗಿದೆ. ಹಾಗಾದರೆ ಕಳೆದ ವರ್ಷದಲ್ಲಿ ಜನವರಿಗಿಂತ ಮುಂಚೆ ಸ್ಯಾಲ್ರಿ ಎಷ್ಟು? 3,000 ರೂಪಾಯಿ ಕಮ್ಮಿ. ಅಂದರೆ ಏನು ಅಂತ ಅರ್ಥ? 75,000 ರೂಪಾಯಿಗಿಂತ 75,000ದಲ್ಲಿ 3,000 ಕಳಿಬೇಕು. 3,000 ರೂಪಾಯಿ ಕಮ್ಮಿ ಅಂದರೆ 72,000 ರೂಪಾಯಿ ಸ್ಯಾಲ್ರಿ. ಸೊ ಅಲ್ಲಿ 2 ಸ್ಯಾಲ್ರಿ ಕ್ವಶನಲ್ಲಿ ಕೊಟ್ಟ ಹಾಗಾಯಿತು. ನೀವು 10 ತಿಂಗಳು ಬರ್ಕೊಂಡೇ ಕ್ಯಾಲ್ಕುಲೇಟ್ ಮಾಡಬೇಕು, ಅದರ್ವೈಸ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಆಗಲ್ಲ. 72,000 ಅಂತ ಹೇಗೆ ಗೊತ್ತಾಯ್ತು ನಮಗೆ? ಹೋದ ವರ್ಷದಲ್ಲಿ ಸ್ಯಾಲ್ರಿ ಪ್ರತಿ ವರ್ಷದ ಜನವರಿಲಿ ಇನ್ಕ್ರಿಮೆಂಟ್ ಕೊಡ್ತಾರಂತೆ. ಇನ್ಕ್ರಿಮೆಂಟ್ ಎಷ್ಟು? 3,000 ರೂಪಾಯಿ. ಇನ್ಕ್ರಿಮೆಂಟ್ ಸಿಕ್ಕಾದ್ಮೇಲೆ ಈಗ ರಿಟೈರ್ಮೆಂಟ್ ಆಗಿರೋದು ಜೂನ್ನಲ್ಲಿ, ಈಗ ಅವರ ಸ್ಯಾಲ್ರಿ ಎಷ್ಟು ಅಂತಂದರೆ 75,000 ರೂಪಾಯಿ. ಸೊ ಹಾಗಾದರೆ ಕಳೆದ ವರ್ಷದಲ್ಲಿ ಅವರ ಸ್ಯಾಲ್ರಿ ಎಷ್ಟು? ಕಳೆದ ವರ್ಷದಲ್ಲಿ ಅವರ ಸ್ಯಾಲ್ರಿ ಎಷ್ಟು ಅಂತಂದರೆ, ಅಂದರೆ ಜನವರಿಗಿಂತ ಮುಂಚೆ ಅವರ ಸ್ಯಾಲ್ರಿ ಎಷ್ಟು ಅಂತಂದರೆ 3,000 ರೂಪಾಯಿ ಕಮ್ಮಿ. 3,000 ರೂಪಾಯಿ ಕಮ್ಮಿ ಅಂದರೆ ಎಷ್ಟು? 75,000 ಮೈನಸ್ 3,000 72,000. ಕ್ವಶನಲ್ಲಿ 2 ಸ್ಯಾಲ್ರಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಹಾಗಾಗಿ ನಾವು 10 ಮಂತ್ಸನ್ನು ಬರ್ಕೊಳ್ಬೇಕು. ಸೊ ಇಲ್ಲಿ ಸ್ಯಾಲ್ರಿ ಅಂತಂದರೆ 4 ಐಟಮನ್ನು ಕನ್ಸಿಡರ್ ಮಾಡಬೇಕು. 4 ಐಟಮ್ ಯಾವುದು ಅಂತಂದರೆ, ಒಂದು ಬೇಸಿಕ್ ಸ್ಯಾಲ್ರಿ ಕ್ಯಾಲ್ಕುಲೇಟ್ ಮಾಡಿ ಬರೀಬೇಕು. ನೆಕ್ಸ್ಟು ಡಿಯರ್ನೆಸ್ ಪೇ, ಕ್ವಶನಲ್ಲಿ ಡಿಯರ್ನೆಸ್ ಪೇ ಅನ್ನು ಕೊಡಲಿಲ್ಲ. ನೆಕ್ಸ್ಟ್ ಡಿಯರ್ನೆಸ್ ಅಲೋಯೆನ್ಸ್ ಕ್ವಶನಲ್ಲಿ ಕೊಟ್ಟಿದ್ದಾರೆ, ಬಟ್ ರಿಟೈರ್ಮೆಂಟ್ ಬೆನಿಫಿಟ್ ಅಂತ ಕ್ವಶನಲ್ಲಿ ಕೊಡಲಿಲ್ಲ. ರಿಟೈರ್ಮೆಂಟ್ ಬೆನಿಫಿಟ್ ಅಂತ ಕೊಟ್ಟಿದ್ರೆ ಮಾತ್ರ ಡಿ ಎ ಕನ್ಸಿಡರ್ ಮಾಡಬೇಕು. ರಿಟೈರ್ಮೆಂಟ್ ಬೆನಿಫಿಟ್ ಅನ್ನು ಕೊಡಲಿಲ್ಲ, ಸೊ ಡಿ ಎ ಕನ್ಸಿಡರ್ ಮಾಡಲಿಕ್ಕಿಲ್ಲ. ಕ್ವಶನಲ್ಲಿ ಕಮಿಷನ್ ಕೊಡಲಿಲ್ಲ, ಸೊ ಕಮಿಷನ್ನು ಕನ್ಸಿಡರ್ ಮಾಡೋದು ಬೇಡ. ಸ್ಯಾಲ್ರಿ ಅಂದರೆ 4 ಐಟಮನ್ನು ಗ್ರ್ಯಾಚುಟಿ ಆ್ಯಕ್ಟ್ ಪ್ರಕಾರ ಕನ್ಸಿಡರ್ ಮಾಡಬೇಕಾಗಿರೋದು. ಬೇಸಿಕ್ ಸ್ಯಾಲ್ರಿ, ಡಿಯರ್ನೆಸ್ ಪೇ, ಡಿಯರ್ನೆಸ್ ಅಲೋಯೆನ್ಸ್, ಕಮಿಷನ್. ಸರ್ವೆಂಟ್ ಅಲೋಯೆನ್ಸು ಸ್ಯಾಲ್ರಿಯಲ್ಲಿ ಇನ್ಕ್ಲೂಡ್ ಆಗಲ್ಲ. ಸ್ಯಾಲ್ರಿ ಅಂತಂದರೆ ಯಾವಾಗಲೂ ನಾಟ್ ಕವರ್ಡಲ್ಲಿ 4 ಐಟಮ್ಸ್ ಮಾತ್ರ. ಕವರ್ಡಲ್ಲಿ 3 ಐಟಮ್ಸ್, ನಾಟ್ ಕವರ್ಡಲ್ಲಿ 4 ಐಟಮ್ಸ್. ಈಗ ಬೇಸಿಕ್ ಸ್ಯಾಲ್ರಿ ಹೇಗೆ ಅಂತಂದರೆ, ಹಿಂದಿನ 10 ತಿಂಗಳು ಬರ್ಕೊಳ್ಬೇಕು. ಯಾವ 10 ತಿಂಗಳು? ರಿಟೈರ್ಮೆಂಟ್ ಆಗಿದ್ದು ಯಾವಾಗ? ಜೂನ್ 2020ರಲ್ಲಿ ರಿಟೈರ್ಮೆಂಟ್ ಆಗ್ತಾ ಇದ್ದಾರೆ. ಸೊ ಜೂನನ್ನು ಬಿಟ್ಟು ಯಾವ ತಿಂಗಳು ರಿಟೈರ್ಮೆಂಟ್ ಆಗಿದ್ದಾರೋ ಆ ತಿಂಗಳನ್ನು ಬಿಟ್ಟು ಹಿಂದಿನ 10 ತಿಂಗಳನ್ನು ಬರ್ಕೊಳ್ಬೇಕು. ಜೂನಿನ ಹಿಂದಿನ ತಿಂಗಳು ಯಾವುದು? ಮೇ.
ನೀವು ನೆಕ್ಸ್ಟ್ 10 ಮಂತ್ಸ್ ಬರ್ಕೊಳ್ಳೋದಲ್ಲ, ರಿಟೈರ್ಮೆಂಟ್ ಆದಮೇಲೆ ಸ್ಯಾಲ್ರಿ ಕೊಡಲ್ಲ. ಸೊ ಪ್ರೀವಿಯಸ್ 10 ಮಂತ್ಸನ್ನು ಬರ್ಕೊಳ್ಬೇಕು. ಜೂನಿನ ಹಿಂದಿನ ತಿಂಗಳು ಮೇ ಹಿಂದಿನ ತಿಂಗಳು ಏಪ್ರಿಲಿನ ಹಿಂದಿನ ತಿಂಗಳು ಮಾರ್ಚಿನ ಹಿಂದಿನ ತಿಂಗಳು ಫೆಬ್ರವರಿಯ ಹಿಂದಿನ ತಿಂಗಳು ಜನವರಿಯ ಹಿಂದಿನ ತಿಂಗಳು ಡಿಸೆಂಬರ್, 2020 ಹಿಂದಿನ ತಿಂಗಳು 2019, ಹಿಂದಿನ ವರ್ಷ ಅಂತಂದರೆ 2019 ಆಗುತ್ತೆ. ಇದೇ ಥರ ಬರ್ಕೊಳ್ಬೇಕು. ಎಲ್ಲಿ ತನಕ ಬರ್ಕೊಳ್ಬೇಕು? ಒಟ್ಟು 10 ತಿಂಗಳು ಆಗೋ ತನಕ ಬರ್ಕೊಳ್ಬೇಕು. ಯಾವಾಗಲೂ ಆಗಸ್ಟ್ ತನಕನೇ ಬರ್ಕೊಳ್ಬೇಕು, ಮೇಯಿಂದನೇ ಸ್ಟಾರ್ಟ್ ಮಾಡಬೇಕು ಅಂತಲ್ಲ. ಯಾವ ತಿಂಗಳು ರಿಟೈರ್ಮೆಂಟ್ ಆಗಿರ್ತಾರೋ, ಸಪೋಸ್ ಏನಾದರೂ ಡಿಸೆಂಬರಲ್ಲಿ ರಿಟೈರ್ಮೆಂಟ್ ಆಗಿದ್ರೆ ಡಿಸೆಂಬರನ್ನು ಬಿಟ್ಟು ನವೆಂಬರಿಂದ ನೀವು ಬರ್ಕೊಳ್ತಾ ಬರಬೇಕು. ಎಲ್ಲಿ ತನಕ ಬರ್ಕೊಳ್ಬೇಕು? 10 ತಿಂಗಳು ಆಗೋ ತನಕ. ನೀವು ಕೌಂಟ್ ಮಾಡ್ಬೋದು. 1 2 3 4 5 6 7 8 9 10, ಒಟ್ಟು 10 ತಿಂಗಳು ಆಗೋ ತನಕ ಬರ್ಕೊಳ್ಬೇಕು. ಸೊ ನಾನು ಇಲ್ಲಿ 10 ತಿಂಗಳು ಬರ್ಕೊಂಡಿದ್ದೀನಿ. ಈಗ ಅವರ ಸ್ಯಾಲ್ರಿ ಎಷ್ಟು? 75,000 ರೂಪಾಯಿ. ಸೊ 10 ತಿಂಗಳು ಸ್ಯಾಲ್ರಿಯನ್ನು ಬರ್ಕೊಳ್ಬೇಕು. ಏಪ್ರಿಲಲ್ಲಿ ಸ್ಯಾಲ್ರಿ ಎಷ್ಟು? 75,000. ಪ್ರತಿ ತಿಂಗಳು ಸ್ಯಾಲ್ರಿ 75,000. ಮಾರ್ಚಲ್ಲೂ 75,000, ಫೆಬ್ರವರಿಯಲ್ಲೂ ಸ್ಯಾಲ್ರಿ 75,000, ಜನವರಿಯಲ್ಲೂ ಸ್ಯಾಲ್ರಿ 75,000. ಪ್ರತಿ ವರ್ಷ ಜನವರಿಯಲ್ಲಿ ಇನ್ಕ್ರಿಮೆಂಟ್ ಕೊಡೋದಂತೆ. ಸೊ ಜನವರಿಯಿಂದ 75,000. ಜನವರಿಗಿಂತ ಮುಂಚೆ ಅವರ ಸ್ಯಾಲ್ರಿ ಎಷ್ಟು? ಇನ್ಕ್ರಿಮೆಂಟ್ ಆದಮೇಲೆ, ಸಂಬಳ ಹೆಚ್ಚಳ ಮಾಡಿ ಆದಮೇಲೆ 75,000 ಆಗಿದೆ. ಹಾಗಾದರೆ ಹಿಂದಿನ ತಿಂಗಳು ಸಂಬಳ ಎಷ್ಟು? ಇನ್ಕ್ರಿಮೆಂಟ್ಗಿಂತ ಮುಂಚೆ ಅವರ ಸಂಬಳ ಎಷ್ಟು? ಇನ್ಕ್ರಿಮೆಂಟ್ ಎಷ್ಟು? 3,000 ರೂಪಾಯಿ. 3,000 ರೂಪಾಯಿ ಕಮ್ಮಿ. 75,000ದಲ್ಲಿ 3,000 ಕಮ್ಮಿ ಅಂತಂದರೆ 72,000. ಇನ್ನು ಉಳಿದಿರೋ ಎಲ್ಲ ತಿಂಗಳಿಗೆ 72,000 ಸಂಬಳ. ಸೊ ಇದು ಏನಕ್ಕೆ ಜನವರಿಯಿಂದ 75,000 ಆಯಿತು ಅಂತಂದರೆ ಜನವರಿಯಲ್ಲಿ ಇನ್ಕ್ರಿಮೆಂಟ್ ಕೊಟ್ಟಿರೋದು. ಸಪೋಸ್ ಏನಾದರೂ ಇನ್ಕ್ರಿಮೆಂಟನ್ನು ಏಪ್ರಿಲಲ್ಲಿ ಕೊಟ್ಟಿದ್ರೆ ಏಪ್ರಿಲಿಂದ 75,000, ಮೇ 75, ಏಪ್ರಿಲ್ 75, ಉಳಿದಿರೋ ಎಲ್ಲ ತಿಂಗಳಿಗೆ 72,000 ಬರ್ಕೊಳ್ಬೇಕಿತ್ತು. ಸೊ ಏನಕ್ಕೆ ಜನವರಿಯಿಂದ 75 ಅಂತಂದರೆ ಇನ್ಕ್ರಿಮೆಂಟ್ ಕೊಟ್ಟಿದ್ದು ಜನವರಿಯಲ್ಲಿ. ಸೊ ಜನವರಿಯಿಂದ 75. ಜನವರಿಗಿಂತ ಹಿಂದೆ ಇರುವಂಥ ತಿಂಗಳುಗಳಿಗೆಲ್ಲ 72,000 ಬರ್ಕೊಂಡಿದ್ದೀನಿ. ಈಗ ಇವಿಷ್ಟನ್ನು ಆ್ಯಡ್ ಮಾಡಿಕೊಂಡ್ರೆ ನಮಗೆ 10 ಮಂತ್ ಸ್ಯಾಲ್ರಿ ಸಿಗುತ್ತೆ. 10 ಮಂತ್ಸ್ ಸ್ಯಾಲ್ರಿಯನ್ನು ನಮಗೆ ಇವಿಷ್ಟನ್ನು ಆ್ಯಡ್ ಮಾಡ್ಕೊಂಡಾಗ ಸಿಗುತ್ತೆ 75,000. ಇಷ್ಟನ್ನು ಆ್ಯಡ್ ಮಾಡ್ಕೊಳ್ಬೇಕು. ಸೊ ಇವಿಷ್ಟನ್ನು ಆ್ಯಡ್ ಮಾಡಿದಾಗ 7,35,000 ಬರುತ್ತೆ. ಸೊ ಅಲ್ಲಿಗೆ ಬೇಸಿಕ್ ಸ್ಯಾಲ್ರಿ ಎಷ್ಟಾಯಿತು? 7,35,000 ಆಯಿತು. ನೋಡಿ, ಇಲ್ಲಿ ಬರ್ಕೊಂಡಿರುವಂಥದ್ದು 10 ತಿಂಗಳ ಸ್ಯಾಲ್ರಿ. 10 ತಿಂಗಳ ಡಿಯರ್ನೆಸ್ ಪೇ ಬರ್ಕೊಳ್ಬೇಕು, ಕ್ವಶನಲ್ಲಿ ಕೊಡಲಿಲ್ಲ. 10 ತಿಂಗಳ DA ಬರ್ಕೊಳ್ಬೇಕು, ಕ್ವಶನಲ್ಲಿ ಕೊಡಲಿಲ್ಲ. 10 ತಿಂಗಳ ಕಮಿಷನ್ ಬರ್ಕೊಳ್ಬೇಕು, ಕ್ವಶನಲ್ಲಿ ಕೊಟ್ಟಿಲ್ಲ. ಅಲ್ಲಿಗೆ ಟೋಟಲ್ ಆಗಿ 10 ತಿಂಗಳ ಸ್ಯಾಲ್ರಿ ಎಷ್ಟಾಯಿತು ಅಂತಂದರೆ 7,35,000 ಆಯಿತು. ಇದು 10 ಮಂತ್ ಸ್ಯಾಲ್ರಿ. ಇದು ಆವ್ರೇಜ್ ಸ್ಯಾಲ್ರಿ ಅಲ್ಲ, ಇದು 10 ತಿಂಗಳ ಸ್ಯಾಲ್ರಿ. ಆವ್ರೇಜ್ ಸ್ಯಾಲ್ರಿ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ 10 ತಿಂಗಳ ಸ್ಯಾಲ್ರಿನ ಆವ್ರೇಜ್ ಮಾಡಿದ್ರೆ ಆಯಿತು. ಆವ್ರೇಜ್ ಸ್ಯಾಲ್ರಿ ಈಕ್ವಲ್ಸ್ 7,35,000 ಡಿವೈಡೆಡ್ ಬೈ 10. ಡಿವೈಡೆಡ್ ಬೈ 10 ಮಾಡಿದಾಗ 73,500 ಆಗುತ್ತೆ. ಸೊ ನಾವೇನು ಫೈಂಡ್ ಔಟ್ ಮಾಡಬೇಕು? ಹಾಫ್ ಇಂಟು ಆವ್ರೇಜ್ ಸ್ಯಾಲ್ರಿ. ಆವ್ರೇಜ್ ಸ್ಯಾಲ್ರಿ ಎಷ್ಟು? 73,500 ಇಂಟು ಸರ್ವಿಸ್ ಪೀರಿಯಡ್. ಎಷ್ಟು ವರ್ಷ ವರ್ಕ್ ಮಾಡಿದ್ದಾರೆ? ವರ್ಕ್ ಮಾಡಿರೋವಂಥದ್ದು ಕ್ವಶನಲ್ಲಿ ಗಮನಿಸ್ಬೋದು ನೀವು, 34 ವರ್ಷ 9 ತಿಂಗಳು 23 ದಿನ. ಸೊ ಕವರ್ಡ್ ಅದಾದರೆ ಮಂತನ್ನು ಕನ್ಸಿಡರ್ ಮಾಡ್ತಿದ್ವಿ. 34 6 ತಿಂಗಳಿಗಿಂತ ಜಾಸ್ತಿ ಇರೋದ್ರಿಂದ +1 35 ಬರ್ಕೊಳ್ತಿದ್ವಿ. ಬಟ್ ಇಲ್ಲಿ ನಾವು ಮಂತನ್ನು ಕನ್ಸಿಡರ್ ಮಾಡಲಿಕ್ಕಿಲ್ಲ, ಓನ್ಲಿ ಇಯರ್ ಮಾತ್ರ. ಇಯರ್ ಎಷ್ಟು ವರ್ಷ ಅಂದ್ಕೊಟ್ಟಿದ್ದಾರೆ? 74 ವರ್ಷ ಅಂದ್ಕೊಟ್ಟಿದ್ದಾರೆ. ಸೊ 73,500 ಇಂಟು 1/2 ಇಂಟು 34 ಏನಾಗುತ್ತೆ ಅಂತಂದರೆ 12,49,500 ಆಗುತ್ತೆ. ಸೊ ಈ ಮೂರಲ್ಲಿ ಲೀಸ್ಟ್ ಇರೋದು ಯಾವುದು? ಕಮ್ಮಿ ಇರೋದು ಯಾವುದು? 11,64,000 ಕಮ್ಮಿ ಇರೋವಂಥ ಅಮೌಂಟು. ಸೊ ಅದಕ್ಕೆ ಟ್ಯಾಕ್ಸಬಲ್ ಗ್ರ್ಯಾಚ್ಯುಟಿ 11,64,000 ಮೈನಸ್ 11,64,000 ಆನ್ಸರ್ ಟ್ಯಾಕ್ಸಬಲ್ ಗ್ರ್ಯಾಚ್ಯುಟಿ 0. 11,64,000 ರೂಪಾಯಿ ಗ್ರ್ಯಾಚ್ಯುಟಿ ಸಿಗ್ತಾ ಇತ್ತು. 11,64,000 ಎಕ್ಸೆಂಪ್ಟೆಡ್, ಟ್ಯಾಕ್ಸಬಲ್ ಗ್ರ್ಯಾಚ್ಯುಟಿ 0 ಆಗುತ್ತೆ. ಸೊ ಯಾವಾಗ ಈ ಥರ 10 ತಿಂಗಳು ಬರ್ಕೊಳ್ಬೇಕು ಅಂತಂದರೆ ಕ್ವಶನಲ್ಲಿ 2 ಸ್ಯಾಲ್ರಿಯ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಾಗ ಮಾತ್ರ ಈ ಥರ 10 ತಿಂಗಳು ಬರ್ಕೊಳ್ಬೇಕು. ಒಂದು ವೇಳೆ ಇದೇ ಪ್ರಾಬ್ಲಮನ್ನು ಕವರ್ಡಲ್ಲಿ ಮಾಡಿ ಅಂತ ಕೊಟ್ಟಿದ್ರೆ, ಕವರ್ಡಲ್ಲಿ ನೀವು ಸ್ಯಾಲ್ರಿ ಹೇಗೆ ಕನ್ಸಿಡರ್ ಮಾಡ್ತೀರಾ? ಸ್ಯಾಲ್ರಿ ಅಂದರೆ 3 ಐಟಮ್: ಬೇಸಿಕ್ ಸ್ಯಾಲ್ರಿ, ಡಿ ಎ ಹೇಗೆ ಕೊಟ್ಟರು ಕವರ್ಡಲ್ಲಿ ಕನ್ಸಿಡರ್ ಮಾಡಬೇಕು. ಅಲ್ಲಿ 1 ತಿಂಗಳ ಸ್ಯಾಲ್ರಿ, ಯಾವ ತಿಂಗಳಲ್ಲಿ ರಿಟೈರ್ಮೆಂಟ್ ಆಗ್ತಾನೋ ಆ ತಿಂಗಳ ಸ್ಯಾಲ್ರಿ. ರಿಟೈರ್ಮೆಂಟ್ ಆಗಿರೋ ತಿಂಗಳು ಸ್ಯಾಲ್ರಿ 75,000 ರೂಪಾಯಿ, DA 15,000, 75 + 15 90,000. ಕವರ್ಡಲ್ಲಿ ಸ್ಯಾಲ್ರಿ 90,000, ನಾಟ್ ಕವರ್ಡಲ್ಲಿ 73,500. ನಾವು ಸಿಂಪ್ಲಿಫೈ ಮಾಡಿ ಬರ್ಕೊಂಡಿದ್ದೀವಿ ನೋಡಿ, 73,500. ಕವರ್ಡು ನಾಟ್ ಕವರ್ಡ್ ಎರಡೂ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಫಸ್ಟು ನೀಟಾಗಿ ಕವರ್ಡನ್ನು ಕಲ್ತ್ಕೊಳ್ಳಿ, ಆ ನಂತರದಲ್ಲಿ ನಾಟ್ ಕವರ್ಡ್ ಕಲೀರಿ, ಅವಾಗ ಈಸಿ ಆಗುತ್ತೆ. ಸೊ ಈ ಥರದಲ್ಲಿ ಪ್ರಾಬ್ಲಮ್ ಮಾಡಬೇಕು. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.